ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಮಾಡ್ತಿದ್ದಾರೆ ಸರ್, ಗೊತ್ತಿಲ್ಲ ಸಚಿವರು ಅಂತ ಬಿಜೆಪಿನವರು ಟ್ರೆಂಡ್ ಮಾಡ್ತಿದ್ದಾರೆ. ಹೇಳ್ಕೊಳ್ಳಿ ಬಿಡ್ರಿ, ಅವರಿಗೆ ಚಾಟ್ GPT ನೋಡಕ್ಕೆ ಹೇಳಿ. ಈ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಗೃಹ ಸಚಿವರು ಇರೋದು ಡಾಕ್ಟರ್ ಜಿ ಪರಮೇಶ್ವರ್. ಅವ್ರಿಗೆ ನೋಡಕ್ಕೆ ಹೇಳಿ. ಗೊತ್ತಿಲ್ಲ ಅಂತೇಳಿ ಏನು ಹೇಳಿದ್ದಕ್ಕೆಲ್ಲ ಈಗ ನೀವು ಪ್ರಶ್ನೆ ಕೇಳ್ತೀರಪ್ಪ, ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕಾಗುತ್ತೆ. ಸ್ವಾಭಾವಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತೀನಿ, ಯಾಕೆಂದರೆ ಗೊತ್ತಿರೋದಿಲ್ಲ. ಆಮೇಲೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡುವಂಥ ಹೇಳಿಕೆ ಭಾಳ ಜವಾಬ್ದಾರಿಯುತವಾಗಿ ಹೇಳಬೇಕಾಗ್ತದೆ. ಸುಮ್ಮನೆ ಗೊತ್ತಿಲ್ಲದಿರೋದೆಲ್ಲ ಸುಮ್ಮನೆ ಹೇಳೋಕ್ಕೆ ಗೃಹ ಸಚಿವರು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅನೇಕ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಏನು ಹೇಳೋಕ್ಕಾಗುತ್ತೆ, ಅವರಿಗೆ ಚಾಟ್ GPT ನೋಡಿ ಪರಮೇಶ್ವರ್ ಸ್ಥಾನ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸರ್, ಈಗ ಧರ್ಮಸ್ಥಳಕ್ಕೆ ನಿಮಗೆ ತಮಾಷೆಗೆ ಹೇಳಿದ್ದೀನಿ ಆಯ್ತಾ, ನೀವು ಅದನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಹಂಗಂತ ಹೇಳಿ ಊರಿಗೆಲ್ಲ ವಾರ್ನಿಂಗ್ ಕೊಡಕ್ಕಾಗ್ತಾ? ಸರ್, ಈಗ ನೀವು ಒಂದ್ ನಿಮಿಷ, ಅಂಬೇಡ್ಕರ್ ಅನುಯಾಯಿ ಅಂತ ನಾವೆಲ್ಲ ನಂಬಿದೀವಿ ಸರ್. ಒಂದು ನೀವು ಈ ರೀತಿಯಾಗಿ ಅಧಿಕಾರಿಗಳು ಪಕ್ಕದಲ್ಲಿ ಕುಂಡಿಸ್ಕೊಂಡು ನೀವು ವಾರ್ನಿಂಗ್ ಕೊಡೋದಾದ್ರೆ, ನೀವು ನಮ್ಗೆ ಅಷ್ಟೇ ಗೌರವ ಕೊಟ್ಟಿದ್ದೀರಾ. ಅಧಿಕಾರಿಗಳು ನಾಳೆ ದಿನ ಬಂದಾಗ ಗೆಟ್ ಔಟ್ ಅನ್ನೋದ್ರಲ್ಲಿ ಏನ್ ಅನುಮಾನ ಇಲ್ಲ. ಇಲ್ಲ ನಾನು ಸೀರಿಯಸ್ ಆಗಿ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಹೇಳಿ ಆ ಮಾತನ್ನ, ಗೊತ್ತಾಯ್ತಾ? ನಾನು ನಿಮಗೆ ತಮಾಷೆಯಾಗಿ ಹೇಳಿದ್ದೀನಿ, ಯಾಕೆಂದರೆ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಬೇಡ್ರಪ್ಪ ಅಂತ ಹೇಳಿದ್ದೀನಿ. ಏನೋ ನೀವೆಲ್ಲ ನನಗೆ ತುಂಬ ಕ್ಲೋಸ್ ಆಗಿದ್ದೀರಲ್ವಾ, ನಿಮ್ಮ ಪ್ರೀತಿ ಅದಕ್ಕೋಸ್ಕರ ಹೇಳಿದ್ದೀನಿ. ಅವ್ರೇನಾರು ಹಂಗೆ ಮಾಡಿದ್ರೆ ಅವ್ರಿಗೂ ವಾರ್ನಿಂಗ್ ಕೊಡ್ತೀನಿ, ಗೊತ್ತಾಯ್ತಾ? ಅವ್ರಿಗೆ ವಾರ್ನಿಂಗ್ ಕೊಡೋಣ. ಈಗ DC ಔಟ್ ಡಿಜಿಟಲ್ ಸೈನ್ ಎಲ್ಲಿ ಬಂತು ಸರ್? ದುರುಪಯೋಗ ಆಗಿದೆ ಅಂತ ಬಂತು, ಏನಾಯ್ತು ಸರ್? ತನಿಖೆ ಏನಾಯ್ತು? ಯಾವುದು DC ಔಟ್ ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಆಯ್ತು. ಸರ್, ಈಗ ಧರ್ಮಸ್ಥಳಕ್ಕೆ ಬಿಜೆಪಿನವರು ಹೋಗ್ತಾ ಇದ್ದಾರೆ, ಇದರಿಂದ ಹೋಗ್ಲಿ, ಮಂಜುನಾಥನ ಆಶೀರ್ವಾದ ಕೇಳಕ್ ಹೋಗ್ತಾ ಇದ್ದಾರೆ. ಮಂಜುನಾಥನ ಆಶೀರ್ವಾದ ತಗೊಂಡು ಬರಲಿ. ನೀವು ಹೋಗ್ಬೇಕು ಅಂತ ಹೇಳ್ತಾರೆ ಸರ್. ನಾವು ಯಾವಾಗ ಬೇಕೋ ಹೋಗ್ತೀವಿ. ನಾನು ಅನೇಕ ಸಂದರ್ಭದಲ್ಲಿ ಹೋಗಿದ್ದೀನಿ, ನಾವೇನು ಹೋಗಿಲ್ಲ ಅಂತಲ್ಲ, ಹೋಗಿದ್ದೇನೆ, ಮುಂದೆಯೂ ಕೂಡ ಹೋಗ್ತೇನೆ. ಸಂದರ್ಭ ಇವ್ರನ್ನ ಕೇಳ್ಕೊಂಡು, ದೇವಸ್ಥಾನಕ್ಕೆ ಹೋಗೋವಾಗ ಯಾರನ್ನಾರ ಕೇಳ್ಕೊಂಡು ಹೋಗ್ತಾರೇನ್ರಿ? ಸರ್, ಕಳೆದ ಬಾರಿ ಗೌರವಧನ ಸರಿಯಾಗಿ ಸಿಕ್ಕಿಲ್ಲ ಅಂತೇಳಿ ದಸರಾ ಸಂದರ್ಭದಲ್ಲಿ ಸರ್ ಅವರು ಆರೋಪ ಮಾಡಿದ್ರು. ಈ ಬಾರಿ ಆ ಥರದ್ದು ಏನಾದರೂ ಆಗಬೇಕು ಅವಕಾಶ ಮಾಡ್ಕೊಂಡು ಆ ರೀತಿ ಆಗದಂಗೆ ಕ್ರಮ ವಹಿಸ್ತೀವಿ. ಬಿಜೆಪಿ ಧರ್ಮಸ್ಥಳ ವಿಸಿಟ್ ಬಗ್ಗೆ No, I don't know their visit. I also just came to know about it. Let them go. Let them go and pray Manjunatha, Lord Manjunatha. I also pray from here only that Lord Manjunatha give them a, bless them. Bless them. RSS independent speech, sir. RSS ಬಗ್ಗೆ ಮೋದಿ ಅವರು ಮಾತಾಡಿದ್ದಾರೆ. ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು RSS ಬಗ್ಗೆ ಮಾತಾಡ್ತಾರೆ. Already our party has reacted. Our party functionaries, including our ACC president, they have all reacted. ಶಿವಲಿಂಗೇಗೌಡರದೊಂದು ಆಡಿಯೋ ಬಿಡಲಾಗಿದೆ, ಅದರ ಬಗ್ಗೆ ದೇವರಾಜೇಗೌಡರು ಒಂದು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಇದಕ್ಕೆ ಒಂದು I am not aware of it. I have not heard that clippings. Thank you.